Hi friends, welcome to Chef Swami's Kitchen. Merry Christmas and a wish you Happy New Year. ಈ ಕ್ರಿಸ್ಮಸ್ ಟೈಮ್ನಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ವಿಷಯನ ಹೇಳೋಣ ಅಂತ ಒಂದು ವಿಷಯನ ತಿಳಿಸೋಣ ಅಂತ ಬಂದಿದ್ದೀನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು, ನಮ್ಮ ಕರ್ನಾಟಕದಲ್ಲಿ ಒಂದು ಸಣ್ಣ ಗ್ರಾಮ ಇದೆ. ಆ ಗ್ರಾಮದಲ್ಲಿ 100% ಜನ ಬಂದು ಕ್ರಿಶ್ಚಿಯನ್ಸರೇ ಆಗಿದ್ದಾರೆ. ಒಂದು ಬ್ಯೂಟಿಫುಲ್ ಚರ್ಚ್ ಕಟ್ಟಿದ್ದಾರೆ ಅಂತ. ಕರ್ನಾಟಕ ಹೌದು, ಅದರಲ್ಲಿ ನಮ್ಮ ಮೈಸೂರು ಪ್ರಾಂತ್ಯದ ಡೋರ್ನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 750 ಜನ ಇರೋ ಈ ಗ್ರಾಮ ಫುಲ್ಲು ಕ್ರಿಶ್ಚಿಯನ್ಸರೇ ಇದ್ದಾರೆ. ಇಲ್ಲಿ ನಾವು ಫ್ಯಾಮಿಲಿ ಸಮೇತ ಈ ಬ್ಯೂಟಿಫುಲ್ ಚರ್ಚ್ ಬಂದಿದ್ವಿ. ಹಾಗೆಯೇ ನಿಮ್ಮೆಲ್ಲರಿಗೂ ಈ ಗ್ರಾಮದ ಬಗ್ಗೆ ಮತ್ತು ಈ ಚರ್ಚ್ನ ಬಗ್ಗೆ ಒಂದು ಸಣ್ಣದಾದ ಒಂದು ಹಿಸ್ಟ್ರಿನ ಹೇಳೋಣ ಅಂತ ಹೇಳಿ ಈ ಒಂದು ಪ್ರಯತ್ನ. ಸುಮಾರು 220 ವರ್ಷಗಳ ಇತಿಹಾಸ ಇರೋ ಈ ಚರ್ಚ್ ನಮ್ಮ ಮೈಸೂರು ಸಿಟಿಯಿಂದ 40 ಕಿಲೋಮೀಟರ್ ದೂರ ಇದೆ. ಮೈಸೂರಿನ ಇಲ್ವಾಲ ರೋಡ್ನಲ್ಲಿ ಸ್ಟ್ರೇಟ್ ಆಗಿ ಹೋಗ್ತಾ ಇದ್ರೆ, ಎಲ್ಲೂ ಎಡಕ್ಕೆ ಬಲಕ್ಕೆ ತಿರುಗದೆ ನಾವು ಸ್ಟ್ರೇಟ್ ಆಗಿ ಹೋದ್ರೆ ಅಲ್ಲಿ ಒಂದು ದೊಡ್ಡ ಕೊಪ್ಪಲು ಅಂತ ಹೇಳೋ ಒಂದು ಗ್ರಾಮ ಬರುತ್ತೆ. ಅಲ್ಲಿಂದ ರೈಟ್ ಆಗಿ ತಗೊಂಡ್ರೆ KR ನಗರಕ್ಕೆ ಹೋಗೋ ದಾರಿ. ಅಲ್ಲಿ ಒಂದು ದೊಡ್ಡ ಬೋರ್ಡ್ ಕಾಣಿಸುತ್ತೆ, ಡೋರ್ನಹಳ್ಳಿ ಸಂತ ಅಂಥೋಣಿ ಅವರ ದೇವಾಲಯಕ್ಕೆ ದಾರಿ ಅಂತೇಳಿ. ಅದರಲ್ಲಿ ಸ್ವಲ್ಪ ದೂರ ಹೋದರೆ ಸಾಕು, ನಿಮಗೆ ಚರ್ಚ್ನ 2 ಡೂಮ್ಗಳು ಕಾಣಿಸುತ್ತೆ. ಅದೇ ದಾರಿಯಲ್ಲಿ ನೀವು ಕಂಟಿನ್ಯೂಸ್ ಆಗಿ ಬಂದರೆ ಈ ಚರ್ಚ್ಗೆ ಬರ್ಬೋದು. ಹಾಗೆ ಹೇಳಿದ ಹಾಗೆ ಈ ಚರ್ಚ್ 220 ವರ್ಷಕ್ಕಿಂತ ಹಳೆ ಇತಿಹಾಸ ಹೊಂದಿರೋ ಚರ್ಚ್. ಸುಮಾರು 220 ವರ್ಷಗಳ ಮುಂಚೆ ಇಲ್ಲಿ ಒಬ್ಬ ಗ್ರಾಮಸ್ಥ ಅವರ ನೆಲದಲ್ಲಿ ಹೂಳ್ತಿರುವಾಗ ಒಂದು ಮರದ ಗೊಂಬೆ ಸಿಗುತ್ತೆ ಅವರಿಗೆ. ಆ ಗೊಂಬೆಲಿ ಏನಪ್ಪ ಇದು ಅಂತ ನೋಡ್ತಾ ಇದ್ದಾಗ ಅದೊಂದು ಗೌನ್ ಥರ ಎಲ್ಲ ಹಾಕಿ ಗೊಂಬೆ ಒಂದು ಕೈ ಕೂಡ ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಆಗ ಅದನ್ನು ತಗೊಂಡೋಗಿ ಅವರು ತಮ್ಮ ಮಕ್ಕಳಿಗೆ ಆಡೋದಕ್ಕೆ ಕೊಡ್ತಾರೆ. ಆ ದಿನ ರಾತ್ರಿನೇ ಅವ್ರಿಗೊಂದು ಕನಸು ಬರುತ್ತೆ, ಈ ಗೊಂಬೆ ಬಂದು ಸಾಧಾರಣದ ಗೊಂಬೆ ಅಲ್ಲ, ಅದನ್ನು ಒಂದು ಸಣ್ಣ ಗುಡಿ ಥರ ಕಟ್ಟಿ ಅಲ್ಲಿ ಸ್ಥಾಪನೆ ಮಾಡು ಅಂತ ಹೇಳಿ ಅವ್ರಿಗೆ ಕನಸು ಬರುತ್ತೆ. ಬಟ್ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಹಾಗೆ ಸ್ವಲ್ಪ ದಿನಗಳು ಹೋಗ್ತಾ ಅವ್ರಿಗೆ ಸ್ವಲ್ಪ ಕಷ್ಟಗಳು ಕಾಣಿಸ್ಕೊಳ್ಳುತ್ತೆ. ಆಗ ಆ ಸಮಯದಲ್ಲಿ ಅವರು ಏನೋ ಕೆಲಸಕ್ಕೋಸ್ಕರ ಮೈಸೂರು ಸಿಟಿಗೆ ಬಂದಾಗ ಅಲ್ಲಿ ಒಬ್ಬ ಪ್ರೀಸ್ಟ್ನ ನೋಡ್ತಾರೆ. ಆ ಪ್ರೀಸ್ಟು ಕೂಡ ಅವರಿಗೆ ಸಿಕ್ಕಂಥ ಗೊಂಬೆಯ ಡ್ರೆಸ್ ಥರನೇ ಅವರು ಹಾಕ್ಕೊಂಡಿರ್ತಾರೆ. ಈ ರೈತ ಆ ಫಾದರ್ ಹತ್ರ ಹೋಗಿ ಹೇಳ್ತಾರೆ, ನನಗೆ ಈ ಥರ ಒಂದು ಗೊಂಬೆ ಸಿಕ್ಕಿದೆ, ನೀವು ಅದನ್ನು ನಮ್ಮ ಮನೆಗೆ ಬಂದು ನೋಡಬೇಕು ಅಂತೇಳಿ. ಆಗ ಆ ಪ್ರೀಸ್ಟ್ ಅವ್ರ ಮನೆಗೆ ಬಂದು ಸಂತ ಅಂಥೋಣಿಯವರ ಆ ಗೊಂಬೆಯನ್ನು ನೋಡಿ ಖಚಿತಪಡಿಸ್ತಾರೆ, ಇದು ಸಂತ ಅಂಥೋಣಿಯವರದೇ ಅಂತ. ಆ ಫಾದರ್ ಆ ರೈತನಿಗೆ ಈ ಗೊಂಬೆಯ ಬಗ್ಗೆ ಮತ್ತು ಆ ಸಂತ ಅಂಥೋಣಿಯವರ ಬಗ್ಗೆ ಹಿಸ್ಟ್ರೀಸ್ಗಳನ್ನ ಹೇಳ್ತಾರೆ, ನಂಬಿಕೆನ ಬೆಳೆಸ್ತಾರೆ. ಕೊನೆಗೆ ಈ ರೈತ ಅವನೇ ನೆಲದಲ್ಲಿ ಒಂದು ಸಣ್ಣದಾದ ಒಂದು ಗುಡಿ ಮಾಡಿ ಅದರಲ್ಲಿ ಈ ಗೊಂಬೆನ ಇಟ್ಟು ಅದನ್ನು ಪ್ರೇಯರ್ ಸ್ಟಾರ್ಟ್ ಮಾಡ್ತಾರೆ. ಈ ವಿಷಯಗಳು ಊರಿನ ಸುತ್ತಲೂ ಜನಗಳಿಗೂ ಗೊತ್ತಾಗುತ್ತೆ. ಸ್ಲೋಲಿ ಸಂತ ಅಂಥೋಣಿ ಅವರ ಮಹಿಮೆ ಬೆಳೀತಾ ಹೋಗುತ್ತೆ. 1920ರಲ್ಲಿ ಈ ದೇವಸ್ಥಾನಕ್ಕೆ, ಈ ಚರ್ಚ್ಗೆ ಬೇಕಾದಂಥ ಜಾಗನ ನಮ್ಮ ಮೈಸೂರು ರಾಜರು ಕೊಡ್ತಾರೆ. ಅದ್ರ ಪ್ರಕಾರ ಈಗಿನವರೆಗೂ ಅರೌಂಡ್ 1960ವರೆಗೂ ಇದನ್ನು ಪುನರ್ ನಿರ್ಮಾಣ ಮಾಡ್ತಾನೆ ಇರ್ತಾರೆ. ಚಿಕ್ಕದಾಗಿರುತ್ತೆ ಚರ್ಚ್, ಅದನ್ನು ದೊಡ್ಡದು ಮಾಡ್ತಾರೆ. ಒಬ್ಬ ಫಾದರ್ ಬಂದು ಅದಕ್ಕೆ ಡೂಮ್ ಕಟ್ಟಿಸ್ತಾರೆ, ಒಬ್ಬ ಫಾದರ್ ಬಂದು ಅಲ್ಲಿ ಸ್ಟ್ಯಾಚ್ಯೂಸ್ಗಳನ್ನ ಇಡ್ತಾರೆ. ಹೀಗೆ ಈಗಿನ ಚರ್ಚ್ ನಮಗೆಲ್ಲರಿಗೂ ಆರಾಧಿಸೋದಕ್ಕೆ, ಯೇಸು ಕ್ರಿಸ್ತನ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ, ಅವರನ್ನ ಆರಾಧಿಸೋದಕ್ಕೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಚರ್ಚ್ ಅವೈಲೇಬಲ್ ಇದೆ. ಈ ಚರ್ಚ್ಗೆ ನಾವು ಫ್ಯಾಮಿಲಿ ಸಮೇತ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾವು ಇಲ್ಲಿಗೆ ಬರ್ತೀವಿ, ಇಲ್ಲಿ ಪ್ರೇಯರ್ಸ್ ಮಾಡ್ತೀವಿ. ಇಲ್ಲಿ ಬೇಸಿಕ್ಲಿ 2 ಚರ್ಚ್ ಇದೆ, ಒಂದು ಹಳೆ ಚರ್ಚ್ ಮತ್ತು ಒಂದು ಹೊಸ ಚರ್ಚ್. ಈ ಹಳೆ ಚರ್ಚ್ ಬಂದೀಗ ಚಿಕ್ಕದಾಗಿದೆ. ಅಲ್ಲಿ ಆರಾಧನೆಗಳಿಗೋಸ್ಕರ ಇಟ್ಕೊಂಡಿದ್ದಾರೆ. ಜನಗಳು ಹೋಗಿ ಪ್ರೇಯರ್ ಮಾಡ್ಬೋದು, ಕ್ಯಾಂಡಲ್ಸ್ಗಳನ್ನ ಲೈಟ್ ಮಾಡ್ಬೋದು. ಅಲ್ಲೇ ಪಕ್ಕದಲ್ಲಿ ನಮ್ಮ ಸಂತ ಅಂಥೋಣಿಯವರ ರಿಲೀಕ್ ಇಟ್ಟಿದ್ದಾರೆ. ಅವರ ಬಾಡಿಯಿಂದ ತೆಗೆದಂಥ ಒಂದು ಸಣ್ಣ ಮೂಳೆನ
ಈಗಲೂ ಆ ಜಾಗದಲ್ಲಿ ಆ್ಯಸ್ ಅ ರಿಲೀಕ್ ಇಟ್ಟಿದ್ದಾರೆ. ಅದೇ ಚರ್ಚ್ನ ಹಿಂಭಾಗಕ್ಕೆ ಬಂದರೆ ಅಲ್ಲಿ ದೊಡ್ಡ ಚರ್ಚ್ ಮಾಡಿದ್ದಾರೆ ಈಗ. ಆ ದೊಡ್ಡ ಚರ್ಚ್ ಅಲ್ಲಿ ನಮ್ಮ ಪ್ರೇಯರ್ಸ್ಗಳು, ಮಾಸ್, ಬಲಿ ಪೂಜೆಗಳು ನಡೆಸ್ತಾರೆ. ಇಲ್ಲಿ ಆ ರೈತನಿಗೆ ಸಿಕ್ಕಂತ ಆ ಪುಟ್ಟ ಗೊಂಬೆ ಈಗಲೂ ಸಹ ಇದೆ. ಅಲ್ಲಿ ನೀವು ಹೋಗಿ ಫಾದರ್ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಅವರು ಅದನ್ನು ತಂದು ನಿಮ್ಮ ಹತ್ರ ಆಶೀರ್ವದಿಸ್ತಾರೆ. ಇಲ್ಲಿ ಪ್ರತಿ ವರ್ಷ ಜೂನ್ 13ನೇ ತಾರೀಕು ದೊಡ್ಡ ಜಾತ್ರೆನೇ ನಡೆಯುತ್ತೆ. ಅದನ್ನು ಡೋರ್ನಳ್ಳಿ ಜಾತ್ರೆ ಅಂತ ಕರೀತಾರೆ. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಆ ದಿನಗಳಲ್ಲಿ ಹೆಚ್ಚು ಬಸ್ ವ್ಯವಸ್ಥೆಗಳು, ಟ್ರೈನ್ ವ್ಯವಸ್ಥೆಗಳನ್ನ ಮಾಡ್ತಾರೆ. ಈ ಟೈಮ್ಗಳಲ್ಲಿ ನೀವೇನಾದರೂ ಡೋರ್ನಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಕಂಪ್ಲೀಟ್ ಗ್ರಾಮದ ಒಂದು ಜಾತ್ರೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೀವು ಫೀಲ್ ಮಾಡ್ಬೋದು. ದೊಡ್ಡ ಸರ್ಕಸ್, ಜಾಯಿಂಟ್ ವೀಲ್ಸ್ಗಳಿರುತ್ತೆ, ಸುಮಾರು ಅಂಗಡಿಗಳಿರುತ್ತೆ. ಅಲ್ಲಿ ಫ್ಯಾನ್ಸಿ ಸ್ಟೋರ್ಸ್, ಫುಡ್ ಸ್ಟೋರ್ಸ್, ರೆಸ್ಟೋರೆಂಟ್ಸ್, ಸುಮಾರು ವಿಷಯಗಳು ಅಲ್ಲಿರೋ ಖಾಲಿ ಜಾಗದಲ್ಲಿ ಸಡನ್ ಆಗಿ ಬಂದ್ಬಿಡುತ್ತೆ. ಹಾಗೆ ಜನಗಳು ಕೂಡ ಊರೇ ತುಂಬ್ಕೊಬಿಡುತ್ತೆ. ಈ ಊರು ಮಾತ್ರ ಅಲ್ಲ, ಪಕ್ಕದಲ್ಲಿರೋ ಊರುಗಳು ಕೂಡ ಜನಗಳಿಂದ ತುಂಬೋಗ್ತಾರೆ. ಜನಗಳು, ಅಲ್ಲಿ ರೂಮ್ಸ್ಗಳಿದೆ ಚರ್ಚಲ್ಲೇ, ಆ ಚರ್ಚ್ಗಳು ತುಂಬಿ ಜನಗಳೆಲ್ಲ ಚರ್ಚ್ನ ಆವರಣದಲ್ಲಿ ಮತ್ತು ಚರ್ಚ್ನ ಪಕ್ಕದಲ್ಲಿ ಮಲಗುವಂಥ ದೃಶ್ಯಗಳನ್ನು ಕೂಡ ನಾವು ಅಲ್ಲಿ ನೋಡ್ಬೋದು. ಹಾಗೆ ನಾವು ಇಲ್ಲಿ ಪ್ರೇಯರ್ಸ್ ಎಲ್ಲ ಮುಗಿಸಿ ಪಕ್ಕದಲ್ಲಿ ಅವ್ರದ್ದು ಒಂದು ಸಣ್ಣ ಸ್ಟಾಲ್ ಇದೆ. ಆ ಸ್ಟಾಲಲ್ಲಿ ನಿಮ್ಗೆ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಖರೀದಿ ಮಾಡ್ಬೋದು. ಇದೆಲ್ಲ ಆದ ನಂತರ ಈಗ ನಮ್ಮ ಅಮ್ಮನ ಹುಟ್ಟುಹಬ್ಬಕ್ಕೋಸ್ಕರ ಬಂದಿದ್ದ ಕಾರಣ ಅಲ್ಲಿದ್ದ ಜನಗಳಿಗೆ ನಾವು ಮನೆಯಿಂದನೇ ತಗೊಂಡು ಹೋಗಿದ್ದಂಥ ಬಿರಿಯಾನಿ ಪ್ಯಾಕೆಟ್ಗಳನ್ನ ಎಲ್ಲರಿಗೂ ಕೊಟ್ಟು ನಮ್ಮ ಸಂತೋಷನ ಅವ್ರ ಹತ್ರನೂ ಹಂಚ್ಕೊಂಡು ಸುಮಾರು 100 ಜನಕ್ಕೆ, ನಮ್ಮನ್ನು ಸೇರಿ ಒಂದು 100 ಜನಕ್ಕೆ ಒಳ್ಳೆ ಊಟ ಕೊಟ್ಟು ಅನ್ನೋ ಒಂದು ಮನಸ್ಸು ತೃಪ್ತಿಯಿಂದ ಅಲ್ಲಿಂದ ಕೆಳಗೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಡೋರ್ನಹಳ್ಳಿ ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ ನಮ್ಮ ಯಾವಾಗಲೂ ಅದು ನಾವು ಚರ್ಚ್ಗೆ ಹೋದರೆ ಅಲ್ಲಿ ವಿಲ್ ಸ್ಪೆಂಡ್ ಅ ಗುಡ್ ಟೈಮ್. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಮ್ಮನ ಬರ್ಡೇ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ ನಮ್ಮ ಈ ದಿನನ ಮುಗಿಸ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಲೈಕ್ ಆ್ಯಂಡ್ ಸಪೋರ್ಟ್. ಬಾಯ್.